ರಾಮಗೌಡ ಹಾಲಗೌಡ ಕಾಗೆ ಏನು ಮಾಡ್ತೀರಿ ನೀವು? ಸನ್ಮಾನ್ಯ ಅಧ್ಯಕ್ಷರೇ, 253 ಪ್ರಶ್ನೆಯನ್ನು ಉಪಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಬಯಸ್ತೇನೆ ಸರ್. ಉತ್ತರವನ್ನು ಒದಗಿಸಲಾಗಿದೆ ಸರ್. ಉತ್ತರವನ್ನು ಒದಗಿಸಿದ್ದಾರೆ ಸರ್. ಇದು 17ರಲ್ಲಿ ಪ್ರಾರಂಭ ಆದಂಥ ಬಸವೇಶ್ವರ ಯಾತ್ನೀರಾವರಿ ಪ್ರಾಜೆಕ್ಟನ್ನು ನಾವಲ್ಲಿ ಈಗಾಗಲೇ ಒಂದು ಹಂತದ ಯೋಜನೆ ಪ್ರಾರಂಭ ಮಾಡಿದ್ದೀವಿ. ಆದರೆ ಇನ್ನೂ ರೈತರಿಗೆ ಅಲ್ಲಿ ದುಡ್ಡನ್ನು ಕೊಟ್ಟಿಲ್ಲ. ಅವರ ಜಮೀನನ್ನು ಏನು ಹೋಗಿದ್ದಾವಲ್ಲಿ ಕಾರಣ ಅಲ್ಲಿ 5-6 ವರ್ಷದಿಂದ ಅಲ್ಲಿ ಲ್ಯಾಂಡ್ ಅಕ್ವಿಷನ್ ಮಾಡ್ಕೊಳ್ಳಿಕ್ಕೆ ಅಧಿಕಾರ SLU ಇಲ್ಲ ಸರ್. SLU ನೇಮಿಸಬೇಕು, SLU ಕಚೇರಿಗೆ ಸ್ಟಾಫನ್ನು ನೀಡಬೇಕು ಮತ್ತು ಒಂದು 51 ಪ್ರಕರಣಗಳಿದ್ದಾವೆ. ಆ 51 ಪ್ರಕರಣಗಳನ್ನ ಇತ್ಯರ್ಥ ಮಾಡಿ ಕೊಟ್ಟದ್ದಾದ್ರೆ ಅವರಿಗೆ ದುಡ್ಡು ಕೊಟ್ಟದ್ರಾದ್ರೆ ಅವ್ರು ತಕರಾರು ಮಾಡೋದಲ್ಲ ಮತ್ತು ನಮ್ಮ ಯೋಜನೆ ಮಾಡಲಿಕ್ಕೆ ಸ್ವಲ್ಪ ಅನುಕೂಲ ಆಗ್ತಿದೆ. ಅವರಲ್ಲಿ ರೈತರೆಲ್ಲ ನಮಗೆ ದುಡ್ಡು ಕೊಟ್ಟಿಲ್ಲ, ನಾವಿಲ್ಲಿ ಕೆಲಸ ಮಾಡಲಿಕ್ಕೆ ಕೊಡ್ತಾ ಇಲ್ಲ ಅಂತೇಳಿ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ನಾವು ಯಾರು ಅಧಿಕಾರಿಗಳನ್ನ ಕೇಳಿದರೆ ಏನಾಗ್ತಿದೆ ಅಧ್ಯಕ್ಷರೇ, ಅಲ್ಲಿ ಯಾರೂ ಬರ್ಲಾಗ್ತಾ ಇರಲಿಲ್ಲ, ಯಾರೂ ಹೋಗ್ಲಾಗ್ತಾ ಇರಲಿಲ್ಲ. ಇದೇ ಅಂತ ಉತ್ತರ ಸರ್. ಯಾರು ಬರ್ಲಾಗ್ತಾ ಇರಲಿಲ್ಲ ಅಂದ್ರೆ ಅಧಿಕಾರಿ ನಾವು ಆರ್ಡರ್ ಮಾಡಬೇಕು, ನೀವು ಹೋಗಿ ಕೆಲಸ ಮುಗಿಸ್ರಿ ಮತ್ತೆ ತಿರುಗಿ ಬರ್ರಿ. 51 ಪ್ರಕರಣಗಳನ್ನ ಮಾಡಲಿಕ್ಕೆ ಏನು ದೊಡ್ಡ 10 ವರ್ಷ ಬೇಕೇನು ಸರ್? ಒಂದು ತಿಂಗಳಲ್ಲಿ ಮುಗಿಸ್ಬೋದು ಅದನ್ನು. ದುಡ್ಡು ಕೊಡ್ಬೇಕು ಅವ್ರಿಗೆ. ದುಡ್ಡು ಕೊಡೋದೇ ಇದ್ರೆ ಅವ್ರು ರೈತರ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಸರ್. ನಾನು ಉಪಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ, ಅಲ್ಲಿ ಭಾಳ ಈಗಾಗಲೇ 17ರಲ್ಲಿ ಪ್ರಾರಂಭ ಆದಂಥ ಯೋಜನೆ ಇನ್ನೂವರೆಗೆ ನಾವು ಅವ್ರಿಗೆ ನೀರು ಕೊಡಲಿಕ್ಕೆ ಆಗಿಲ್ಲ. ಕೆಲವು ಈ ಸಲನೇ ನಾವು ಅದನ್ನು ಪ್ರಾರಂಭ ಮಾಡಿದ್ದೀವಿ ಸರ್. ಅದು 50% ಆಗಿದೆ. ಇನ್ನೂ 50% ಆಗಬೇಕಾದ್ರೂ ಅಲ್ಲಿ ದುಡ್ಡು ಕೊಡಬೇಕು. ಈ SLU ನೇಮಿಸಿ ಅಲ್ಲಿ ರೈತರಿಗೆ ಪರಿಹಾರನೂ ಕೊಡಬೇಕು. ಇವೆಲ್ಲ ಭಾಳ ವಿಳಂಬ ಆಗ್ತಾ ಇರೋದ್ರಿಂದ ಭಾಳ ಕಷ್ಟ ಆಗ್ತಾ ಇದೆ. ಅದಕ್ಕೆ ಇವೆಲ್ಲ ಸಮಸ್ಯೆಗಳನ್ನು ಉಪಮುಖ್ಯಮಂತ್ರಿಗಳು ಭಾಳ ಶೀಘ್ರದಲ್ಲಿ ಮುಗಿಸ್ಕೊಡ್ಬೇಕು ಅಂತೇಳಿ ನಾನು ನಿಮ್ಮ ಮುಖಾಂತರ ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ. ಓಕೆ, ಮನೆ ಮಂತ್ರಿಗೂ. ಅಧ್ಯಕ್ಷರೇ, ಒಂದು ನಿಮಿಷ ಅಧ್ಯಕ್ಷರೇ, ನಮ್ಮ ಕಾಗೆಯವರು ಕೇಳಿರುವಂಥ ಪ್ರಶ್ನೆ ನಿಜವಾಗ್ಲೂ ನನಗೂ ಸ್ವಲ್ಪ ನನ್ನ ಗಮನ ಸೆಳೆದಿದ್ದಾರೆ. ಈ ವಿಚಾರದಲ್ಲಿ ಕೆಲಸ ಮುಗಿದಿದೆ, ಕನ್ಸರ್ನ್ ಅಕ್ವಿಷನ್ ಆಗಿದೆ. ಆದರೆ ಸುಮಾರು 1442 ಎಕರೆ ಅಕ್ವಿಷನ್ನು ಪರಿಹಾರಕ್ಕೆ ಫೈನಲ್ ನೋಟಿಫಿಕೇಶನ್ ಕೂಡ ಕೆಲವು ಕಡೆ ಆಗಿದೆ, ಕೆಲವು ವಿಷಯಟು ಆಗೋಗ್ಬಿಟ್ಟಿದೆ. ಇದು ಯಾಕಾಯಿತು ಅಂತ ಸ್ವಲ್ಪ ಅದನ್ನೆಲ್ಲ ಚೆಕ್ ಮಾಡಿದೆ. ಇವತ್ತೆಲ್ಲ ನಮ್ಮ ಆಫೀಸರ್ಸ್ ನನಗೆ ಬ್ರೀಫ್ ಮಾಡಿದ್ರು. ಇನ್ನು ಸುಮಾರು 50% ಹಣ ಕೂಡ ಡೆಪಾಸಿಟ್ ಮಾಡಬೇಕಾಯಿತು, ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟು ಆಗಬೇಕಾಯಿತು, JMC ಆಗಿಲ್ಲ. ಆಮೇಲೆ SLO ಆಫೀಸು ಬಾಗಲಕೋಟೆಯಿಂದ ಹತ್ತನೆಗೆ ಶಿಫ್ಟ್ ಆಗಬೇಕಾಯಿತು. ಈಗ ನಾನು ಕೂಡ ಈ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಇರಿಗೇಷನ್ ಡಿಪಾರ್ಟ್ಮೆಂಟ್ ಕೆಳಗಡೆ ಕೆಲಸ ಆಗಬೇಕು ಅಂತೇಳಿ ಮೊನ್ನೆ ತಾನೇ ಒಂದು ಕ್ಯಾಬಿನೆಟ್ ಕೊಟ್ಟು ಕೂಡ ನಾನು ಮೂವ್ ಮಾಡಿದ್ದೆ. ಸೊ ಇಲ್ಲಿ 1442 ಎಕರೆ ಆಗಿದೆ. ಅದಕ್ಕೆ ಈಗ ಹೊಸದಾಗಿ ನಾನು ನೋಟಿಫಿಕೇಶನ್ ಮಾಡಬೇಕಾಗಿದೆ. ಅವ್ರಿಗೆ ಹಣ ಕೊಡಬೇಕಾದ್ರೆ ಹಳೆ ಇದ್ರ ಮೇಲೆ ಮಾಡಲಿಕ್ಕೆ ಆಗ್ತಾಯಿಲ್ಲ. ಸೊ 183 ಎಕರೆಗೆ ಫೈನಲ್ ನೋಟಿಫಿಕೇಶನ್ ಆಗಿ ಡೇಟ್ ಎಕ್ಸ್ಪೈರ್ ಕೂಡ ಆಗಿಬಿಟ್ಟಿದೆ. ಇದು ಭಾಳ ಅಡ್ಮಿನಿಸ್ಟ್ರೇಷನ್ ಲ್ಯಾಬ್ಸ್ ಇದೆ. ನಾನಿಲ್ಲ ಅಂತ ನಾನು ಹೇಳೋದಿಲ್ಲ, ನೀವು ಹೇಳ್ತಾ ಇರೋದು ಕರೆಕ್ಟ್ ಇದೆ. ಇದನ್ನು ಕೂತ್ಕೊಂಡು ಮಾತಾಡಿ ಇದನ್ನು ನಾನು ಸರಿ ಮಾಡ್ತೀನಿ. ಬರೀ 332ಕ್ಕೆ ಮಾತ್ರ ಅವಾರ್ಡು ಕೊಟ್ಟಿದ್ದೀವಿ ನಾವು. 332ಕ್ಕೆ ಮಾತ್ರ ನಾವು ಕೊಟ್ಟಿದ್ದೀವಿ. 1976 ಎಕರೆ ಇದಕ್ಕೆ ಅಕ್ವೈರ್ ಆಗಿರೋಂಥದ್ದು. ಸೊ ನನಗೆ ನಿಜವಾಗಲೂ ನನಗೆ ಇದು ನೋಡಿದ್ರೆ ಇದು ಏನಪ್ಪ ಇಂಥ ಪರಿಸ್ಥಿತಿ ಆಗಿದೆ ಅಂಥೇಳಿ ನಾವು ಇದನ್ನು ಸೆಟ್ರೇಟ್ ಮಾಡೋಂಥ ಒಂದು ಕ್ವಶನ್ ಹಾಕಿದಿರಿ. ಇದನ್ನು ಕೂಡಲೇ ನಾನು ಗಮನಿಸ್ತೀನಿ. ಅಧ್ಯಕ್ಷರೇ